ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋನಪ್ಪ ಅಂತೇಳಿ ಅವರು ಹೆಡ್ ಮಾಸ್ಟರ್ ಆಗಿರುವಂಥವ್ರು ಒಂದು ಅಕ್ರಮ ಸಂಬಂಧದ ಬಗ್ಗೆ BO ಕಡೆಯಿಂದ BOಗೆ ಒಂದು ಕಂಪ್ಲೇಂಟ್ ಮಾಡಿದ್ವು. ಆದರೆ ಅದಕ್ಕೆ DDP ಹತ್ರ ಫಸ್ಟ್ ಕಂಪ್ಲೇಂಟ್ ಮಾಡಿ ಎರಡನೇದಾಗಿ ನಾವು BO ಕೂಡ ಕೊಟ್ಟಿದ್ವು. ಆದರೆ ಟಪಾಲ್ ಸೆಕ್ಷನ್ ಆಗಲಿ ಇದಾಗಲಿ DDP ಕಡೆಯಿಂದ 20 ದಿವಸ ಆದರೂ ಕೂಡ BO ಕಡೆಯಿಂದ ಯಾವುದೇ ಮಾಹಿತಿ ಸಿಕ್ಕಲಿಲ್ಲ. ನಾವು ಸುಮಾರು 3 ತಿಂಗಳಿಂದಾಗಿ ನಾವು ಕೆಲಸ ಕಾರ್ಯಗಳು ಬಿಟ್ಟು ಬರ್ತಾ ಇದ್ದೀವಿ. ಆದರೆ ಯಾವುದೇ ಒಂದು ಆಕ್ಷನ್ ತಗೊಂಡಿಲ್ಲ. BO ಅವರು ಬಂದರು, ಸಾಮಾನ್ಯವಾಗಿ ಒಂದು ವಾರದಲ್ಲಿ ಬಂದರೂ ಎಷ್ಟು ಸಲ ಬಂದರೂ ನಮ್ಗೆ ಯಾರೂ ಕೈಗೆ ಸಿಕ್ಕಲಿಲ್ಲ. DDP ಕೂಡ ಒಟ್ಟು 8 ಸಲ ಪಾಸಾಗಿದ್ವಿ. 8 ಸಲ ನಾವು ಜಿಲ್ಲಾಧ್ಯಕ್ಷರುಗಳು, ನಮ್ಮ ಕಾರ್ಯಕರ್ತರು ನಾವು ಅಲ್ಲಿ ಭೇಟಿ ಆಗಬೇಕು ಅಂತ ನಾವು ಕಾಯ್ತಿದ್ದಾಗೂ ಅವರು ಸಿಕ್ಕಲಿಲ್ಲ. ಇದರಿಂದ ಯಾವುದೇ ಒಂದು ಸರ್ಕಾರ ಆಗಲಿ ನಮ್ಮ ರಾಜಕೀಯ ಹಿರಿಯರು ಕೂಡ ಯಾರು ಕೂಡ ಅವ್ರ ಮೇಲೆ ಗಮನ ಇಟ್ಟಿಲ್ಲ. ಅಲ್ಲಿ ನಮ್ಮ ಇದು ಬುದ್ಧಿವಂತ ಬುದ್ಧಿಜೀವಿಗಳನ್ನು ಇಂಥ ಡಿಪಾರ್ಟ್ಮೆಂಟಲ್ಲಿ ನಮಗೆ ಇಂಥ ಅಕ್ರಮ ಸಂಬಂಧದ ಬಗ್ಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಜಾಗದಲ್ಲಿ ಅಕ್ರಮ ಸಂಬಂಧದ ಬಗ್ಗೆ ಯಾವುದೇ ಆಕ್ಷನ್ನು ತಗೊಂಡಿಲ್ಲ. ಯಾವುದೇ ಲೆಟರ್ಗೆ ನಮಗೆ ಪ್ರತಿಕ್ರಿಯೆನೂ ಕೊಡ್ತಾ ಇಲ್ಲ. ನಮ್ಮ BO ಅವರು ತಪ್ಪಿಕೊಂಡು ಓಡಾಡ್ತಾ ಇದ್ದಾರೆ. ನಾವು ತುಂಬ ಸಲ ಅಟೆಂಡ್ ಮಾಡ್ತಾ ಇದ್ದೀವಿ. ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. DDP ಅಂತ ಅವ್ರ ಮುಖ ಲಾಸ್ಟ್ 4 ತಿಂಗಳಿಂದ ಈ ಘಟನೆ ನಡೆದಿರೋದು ಬೆಳಕಿಗೆ ಬಂದಿದ್ರು ಕೂಡ ಯಾವುದೇ ರೀತಿಯಾದಂಥ ಈ ಅಧಿಕಾರಿಗಳು ಏನಿದ್ದಾರೆ ಅವ್ರು ಆಕ್ಷನ್ ತಗೊಂಡಿಲ್ಲ. ಈ ಶಾಲೆಯ SDMC ಕಮಿಟಿ ಏನಿದೆ ಆ ಕಮಿಟಿ ಮೆಂಬರ್ಸ್ ಕೂಡ ಅಲ್ಲಿ ಎಲ್ಲ ಅನ್ಎಜುಕೇಟೆಡ್ ಮೆಂಬರ್ಶಿಪ್ ಕೂಡ ಆ ಘಟನೆ ನಡೆದಿರೋದು ನಿಜ ಆಗಿರೋದ್ರಿಂದಲೇ ಆ ಅಮ್ಮನ ಕೂಡ ಅಲ್ಲಿ ಕೆಲಸದಿಂದ ತೆಗೆದಿದ್ದಾರೆ. ಆದರೆ ಈ ಎಲ್ಲ ಎಜುಕೇಟೆಡ್ಸ್ ಇರುವಂಥ ಈ ಡಿಪಾರ್ಟ್ಮೆಂಟ್ಗಳು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೂಡ ನಮ್ಗೆ ಕೊಟ್ಟಿಲ್ಲ. ನಮ್ಮ ಕೆಲಸ ಎಲ್ಲ ಬಿಟ್ಟು ನಾವು ಇಲ್ಲಿ ದಿನ ತಿರುಗ್ತಾ ಇದ್ರು ಕೂಡ ಯಾರೋ ಒಬ್ಬ ಅಧಿಕಾರಿ ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. 3 ತಿಂಗಳಿಂದನೂ ಯಾರೂ ಕೂಡ ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೋಸ್ಕರನೇ ನಾವೇನು ಕೇಳ್ತೀವಿ ಅಂದರೆ ಈ ಡೈಲಿ ಕೆಲಸಕ್ಕೆ ಬರ್ತಾ ಇರಲಿಲ್ಲ ಅನ್ನೋದು ಕೂಡ ನಮಗೆ ಡೌಟ್ ಆಗಿಬಿಟ್ಟಿದೆ. ಮೇಲವರ್ಗದವರು ನಾವು ಎಲ್ಲ ರೀತಿಯಾದಂಥ ಲೆಟರ್ ಕೂಡ ನಾವು ಮೇಂಟೈನ್ ಮಾಡಿದ್ದೇವೆ. ಎಲ್ಲ ಲೀಗಲ್ ಆಗಿ ಕೂಡ ನಾವು ಪ್ರೂವ್ ಮಾಡಿದ್ದೇವೆ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇವೆ. ಆದರೆ ಇವರು ಅಧಿಕಾರಿಗಳು ಏನೇನಿದ್ದಾರೆ ಅವ್ರ ಒಳಗಡೆ ಕಮಿಟ್ಮೆಂಟ್ ಆಗಿಬಿಟ್ಟು ಯಾವುದೇ ರೀತಿಯಂಥ ಆಕ್ಷನ್ನ ತಗೋತಾ ಇಲ್ಲ. ನಮಗೂ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಈಗ ಯಾವುದೇ ರೀತಿ ಎನ್ಕ್ವೈರಿ ಕೂಡ ನಡೆದಿಲ್ಲ. 3 ತಿಂಗಳಾಗಿರೋದು ಕೂಡ ಯಾವುದೇ ರೀತಿ ಶೆಟ್ಟಳ್ಳಿ ಸ್ಕೂಲ್ ಹತ್ರ ಬಂದು ಈ ಅಧಿಕಾರಿಗಳಾಗಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾರೇ ಒಬ್ಬರು ಕೂಡ ಯಾವುದೇ ರೀತಿ ತನಿಖೆ ಕೂಡ ನಡೆದಿಲ್ಲ. ಏನೋ ತಪ್ಪು ಮಾಡಿರುವಂಥ ಹೆಡ್ ಮಾಸ್ಟರ್ ಈಗ ಏನು ಕೋನಪ್ಪ ಅಂತಕ್ಕಂಥ ಶಿಕ್ಷಕರು ಶೆಟ್ಟಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. 18, 19, 17, 18ನೇ ಸಾಲಿನ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅವರು ಹೆಚ್ಚುವರಿಯಾಗಿ ಬಂದು ಮುಖ್ಯೋಪಾಧ್ಯಾಯರ ಹುದ್ದೆಯಿಂದ ಗುಳ್ಳಹಳ್ಳಿ ಶಾಲೆಗೆ ವರ್ಗಾವಣೆ ಆಗಿರ್ತಾರೆ. ವರ್ಗಾವಣೆ ಆದ ಮೇಲೆ ತಕ್ಷಣಕ್ಕೆ ಬಿಡುಗಡೆ ಆಗಿರುವುದಿಲ್ಲ. ಅವರು ತದನಂತರ ಬಿಡುಗಡೆ ಆಗಿರ್ತಾರೆ. ಮುಖ್ಯೋಪಾಧ್ಯಾಯರನ್ನು ಆ ಶಾಲೆಯ ಹಿರಿಯ ಶಿಕ್ಷಕರು ವರ್ಗಾವಣೆಗೆ ಬಿಡುಗಡೆ ಮಾಡಿ ಕೊಟ್ಟಿರ್ತಾರೆ. ಅವರು ಗುಳ್ಳಹಳ್ಳಿಯಲ್ಲಿ ಈಗ ಹಾಲಿ ಶಿಕ್ಷಕರಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಆದರೆ ಗುಳ್ಳಹಳ್ಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಸಾರ್ವಜನಿಕರು ಅಥವಾ ಆ ಗ್ರಾಮಸ್ಥರು ನನಗೆ ಒಂದು ಮನವಿಯನ್ನು ಮಾಡಿದರು. ಮನವಿ ಮಾಡಿ ಇವರು ಚಟುವಟಿಕೆಗಳು ಸಮಾಜಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡ್ತಾಯಿದ್ದಾರೆ. ಇವ್ರ ಮೇಲೆ ಕ್ರಮ ಜರುಗಿಸಬೇಕಂತ ನನಗೆ ಮನವಿ ಸಲ್ಲಿಸಿದರು. ಅದರ ಮೇಲೆ ನಾನು ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ. ನಾನು ಒಂದು ಕಡೆ ನೋಟಿಸ್ ಕೊಟ್ಟ ಮೇಲೆ ಅವರು ಉತ್ತರ ಕೊಟ್ಟು ನನ್ನ ಮೇಲೆ ಸುಮ್ಮನೆ ಅಪಾದನೆ ಹೇಳ್ತಾ ಇದ್ದಾರೆ ಅಂತೇಳಿ ಕೊಟ್ಟ. ಅಷ್ಟರೊಳಗೆ ಗ್ರಾಮಸ್ಥರೇ DDPಗೆ ಮತ್ತೊಂದು ಅರ್ಜಿ ಕೊಟ್ಟಿದ್ದಾರೆ. DDP ಅವರು ಮತ್ತೆ ಇದನ್ನು ಪರಿಶೀಲನೆ ಮಾಡಿ ವರದಿ ಮಾಡಿ ಅಂತ ನನಗೆ ಕೇಳಿದ್ದಾರೆ. ಆದ್ದರಿಂದ ನಿನ್ನೆ ಇದು ವಿಷಯ ಗಮನಕ್ಕೆ ಬಂತು. ತಕ್ಷಣ ನಾನು 2 ಅಧಿಕಾರಿಗಳನ್ನು ಪರಿಶೀಲನೆಗೆ ನೇಮಕ ಮಾಡಿ ಕಳಿಸ್ಕೊಟ್ಟಿದ್ದೀನಿ.